ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಕತ್ತಿ ಹೆಗಲಲ್ಲಿಟ್ಟು ದೇವಿಯು ಮತ್ತೆ ಬರುವಳು ಹಿಂದೆ ಮುಂದೆಯು, ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಶರಗಿನಲಿ ಅಂಥೇಳಿ ದೇವಿ ಪುರಾಣದೊಳಗ ಚಿದಾನಂದ ಅವಧೂತರು ದೇವಿಗೆ ಮತ್ತು ಯೋಗಿಗೆ ಇರುವಂತಹ ಒಂದು ಸಂಬಂಧವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಏನಂತಂದ್ರೆ, ತನ್ನನ್ನು ನಂಬಿದಂತಹ ಯೋಗಿಯನ್ನು ಯಾವಾಗಲೂ ಹಿಂಬಾಲಿಸಿಕೊಂತನೇ ಇರ್ತಾಳಂತ ಜಗನ್ಮಾತೆ. ಹೆಂಗಂದ್ರೆ, ಕತ್ತಿ ಹೆಗಲಲ್ಲಿಟ್ಟು ದೇವಿಯು ಮತ್ತೆ ಬರುವಳು ಹಿಂದೆ ಮುಂದೆಯು. ಹೆಗಲ ಮೇಲೆ ಒಂದು ಕತ್ತಿ ಇಟ್ಕೊಂಡನ ಅವ್ರ ಹಿಂದೆ ಮುಂದೆ ಅಡ್ಡಾಡ್ತಿರ್ತಾಳಂತ ನೋಡ್ರಿ. ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಶರಗಿನಲಿ ಅಂತ ಹೇಳಿದರು. ಆ ಯೋಗಿ ಮಲ್ಕೊಂಡಪ್ಪ ಅಂತಂದ್ರೆ ತನ್ನ ಶರಗಿನಿಂದ ಅವನಿಗೆ ಚಾಮರವನ್ನು ಹಾಕ್ತಾಳಂತ ಜಗನ್ಮಾತೆ. ನೋಡ್ರಿ, ಯೋಗಿಗಳ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳ್ತಾರೆ. ಹಿಂಗೆ ನಾ ಸ್ವತಃ ಪ್ರತ್ಯಕ್ಷವಾಗಿ ಕಂಡಂತಹ ಪುಣ್ಯಾತ್ಮರಂದ್ರೆ ಬೆಂಗಳೂರು ಶ್ರೀ ಕೈಲಾಸಾಶ್ರಮದ ಜಗದ್ಗುರು ಶ್ರೀ ತಿರುಚಿ ಮಹಾಸ್ವಾಮಿಗಳವರು. ನೋಡ್ರಿ, ಸ್ವತಃ ನಾನು ನೋಡಿದ್ದೇನೆ. 1998ನೇ ಇಸ್ವಿ ಒಳಗೆ ಧಾರವಾಡದ ವಿಕಾಸನಗರದೊಳಗೆ ಆದಿಚುಂಚನಗಿರಿ ಶಾಖಾ ಮಠದ ಉದ್ಘಾಟನೆಗೆ ಪೂಜ್ಯ ಮಹಾಸ್ವಾಮಿಗಳು ತಿರುಚಿ ಮಹಾಸ್ವಾಮಿಗಳು ದಯಮಾಡಿಸಿದ್ರು. ಅವರಿಗೆ ವಯಸ್ಸಾಗಿತ್ತು, ಆದರೆ ಅವರ ಜ್ಞಾನ ಮತ್ತು ಭಕ್ತರ ಮೇಲೆ ಅವರ ಪ್ರೀತಿ ಎಷ್ಟಿತ್ತಂತ ಸ್ವಲ್ಪ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಾ ಏನಂತಂದ್ರೆ, ಜಗದ್ಗುರುಗಳಾದಂತಹ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಬಂದಿದ್ದರು. ಇಂಚಲದ ಶಿವಾನಂದ ಭಾರತೀಯಪ್ಪವರು ಬಂದಿದ್ದರು. ಆವಾಗ ತಿರುಚಿ ಅಪ್ಪವ್ರು ಬಂದಾರು ಅಂಥೇಳಿ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ, ಅವ್ರ ದರ್ಶನಕ್ಕಂತೇಳಿ ಹೋದ್ವಿ. ಆವಾಗ ಇವರು ಸಾನಿಕೊಪ್ಪ ಅಂತ ಹೇಳ್ರಿ ಅಪ್ಪ, ಇವ್ರ ಮನೆ ಒಳಗೆ ಬಸಲಿಂಗಮ್ಮ ಸಾನಿಕೊಪ್ಪ ಅಂಥೇಳಿ ಸಿದ್ಧಾರೂಢರ ಸೇವಾ ಮಾಡಿದವರು 104 ವರ್ಷ ಆಗಿ ಈಗ 1 ವರ್ಷದ ಹಿಂದೆ ದೇಹ ತ್ಯಜಿಸಿದರಪ್ಪ, ಇನ್ನೂ 1 ವರ್ಷ ಆಗಿಲ್ಲ ಅಂತ ಅಲ್ಲಿದ್ದಂತಹ ಶಿವಲಿಂಗಾನಂದ ಅಪ್ಪ ಅವರು ಹೇಳಿದ್ರು ಅವ್ರಿಗೆ. ಆವಾಗ ತಿರುಚಿ ಮಹಾಸ್ವಾಮಿಗಳು 40 ವರ್ಷದ ಹಿಂದಿಂದ ಒಮ್ಮೆ ಪಟ್ನ ನೆನಪು ಬಂತವ್ರಿಗೆ. ಏನಂತಂದ್ರೆ, ಬಸಲಿಂಗಮ್ಮ ಸಾನಿಕೊಪ್ಪ ಅಂದೆಲ್ಲಪ್ಪ, ಆಕಿ ಕಡೆ ನಾನು 40 ವರ್ಷದ ಹಿಂದನ ಕೈಲಾಸಾಶ್ರಮ ಬೆಂಗಳೂರಿನೊಳಗೆ ಹೋಳಿಗೆ ಮಾಡಿಸ್ಕೊಂಡು ತಿಂದಿದ್ನಿಪ್ಪ ಅಂದರು. ಅದು ಸತ್ಯವಾದ ಮಾತು. ಅವರು ಹೇಳಿದ್ರು ನಮ್ಮ ಅಜ್ಜಿಯವರು. ತಿರುಚಿ ಅಪ್ಪ ಅವರು, ನಾ ಬೆಳಗಾವ್ದಕ್ರಿ ಅಪ್ಪ ಅಂದಾಗ, ಬೆಳಗಾವಿ ಜಿಲ್ಲಾದೊಳಗೆ ನಮ್ಮ ಊರು ಬರ್ತೈತ್ರಿ ಅಪ್ಪ ಅಂತ ಹೇಳಿದಕ್ಕೆ, ಹೋಳಿಗೆ ಮಾಡಿ ನೀಡವ ನೋಡೋಣ ಅಂತ ಹೇಳ್ಕಾರ. ಹೋಳಿಗೆ ಮಾಡಿಸ್ಕೊಂಡು ತಿಂದಿದ್ರಂತ ನೋಡ್ರಿ. ಅದನ್ನು ನೆನಪಿಟ್ಟಿದ್ರು 40 ವರ್ಷದ ಹಿಂದಿಂದು. ಎಂಥವ್ರು ಇರ್ಬೇಕಂತ. ಕೈಲಾಸಾಶ್ರಮದ ಜಗದ್ಗುರುಗಳಾದಂಥ ತಿರುಚಿ ಮಹಾಸ್ವಾಮಿಗಳು ಎಂಥ ಪುಣ್ಯಾತ್ಮರಿರಬಹುದು ಅಂತ ಹೇಳ್ತಾರಲ್ಲಿ. ಏನಂತಂದ್ರೆ, ಕರುನಾಡ ಸಿರಿದೇವಿ ಹೊನ್ನುಡಿಯ ವರದೇವಿ, ಜ್ಞಾನಾಕ್ಷಿ ದಾನಾಕ್ಷಿ ಈ ನಾಡ ಐಸಿರಿ, ಪಾಹಿಮಾಂ ನಿನ್ನಡಿಗೆ ರಕ್ಷಮಾಂ ಮುನ್ನುಡಿಗೆ, ಕೈ ಹಿಡಿದು ಮುನ್ನಡೆಸು ರಾಜರಾಜೇಶ್ವರಿ ಅಂತ ಹೇಳ್ತಾರೆ.
ರಾಜರಾಜೇಶ್ವರಿ ಅಮ್ಮನವರನ್ನು ಗುಣಗಾನ ಮಾಡ್ತಾರೆ ನೋಡ್ರಿ. ವಿಶ್ವ ಸಂಸ್ಕೃತಿಯ ಇತಿಹಾಸದೊಳಗನ ಸೌಹಾರ್ದತೆಯ ಬಳೆಯ ತೊಟ್ಟು, ಶಾಂತಿಯ ಶ್ವೇತ ಶೀರಿಯ ನೊಟ್ಟು, ಜ್ಞಾನಾಕ್ಷಿಯೆಂದು ಪೂಜೆ ಪಡೆಯುವ ನಾಡದೇವಿ, ನಾಡಿಗರ ಬಾಳದೇವಿ, ಕನ್ನಡ ಮಹಾಪರಂಪರೆಯ ಪುಣ್ಯದ ಪುತ್ಥಳಿ, ಶ್ರೀ ಶ್ರೀ ರಾಜರಾಜೇಶ್ವರಿ ಮಹಾತಾಯಿ ಅಂಥೇಳಿ ರಾಜರಾಜೇಶ್ವರಿ ಅಮ್ಮನವರನ್ನು ಗುಣಗಾನ ಮಾಡ್ತಾರೆ ನೋಡ್ರಿ. ಇಂತಹ ಮಹಾತಾಯಿಯ ಕೃಪೆಯನ್ನು ಸಂಪಾದಿಸಿ ಧ್ಯಾನ, ಸೇವೆ, ಸತ್ಸಂಗ, ಮನುಕುಲೋದ್ಧಾರ, ಮನೀಹ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಆ ಮಹಾತಾಯಿಯ ಸತ್ಕೀರ್ತಿ ಬೆಂಗಳೂರು ಮಹಾನಗರದಲ್ಲಿ ಮತ್ತೆ ಬೆಳಗುವಂತೆ ಮಾಡಿದವರು ರಾಜಯೋಗಿ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಶ್ರೀ ಜಗದ್ಗುರು ತಿರುಚ್ಚಿ ಮಹಾಸ್ವಾಮಿಗಳವರು ನೋಡ್ರಿ. ಇಂತಹ ತಿರುಚ್ಚಿ ಮಹಾಸ್ವಾಮಿಗಳವರು ನಮ್ಮ ಕರ್ನಾಟಕದ ಬೆಂಗಳೂರಿಗೆ ಬಂದ್ರಲ್ಲ, ಇದು ಬೆಂಗಳೂರಿನ ಭಾಗ್ಯ ಅಂತ ಕರಿಬೋದು ಅಂತ ನೋಡ್ರಿ. ಇವರು ಹುಟ್ಟಿದ್ದ ಆಂಧ್ರ ಪ್ರದೇಶದೊಳಗೆ, ಆದರೆ ನೆಲೆ ನಿಂತಿದ್ದ ಮಾತ್ರ ಬೆಂಗಳೂರಿನೊಳಗೆ. ಅನ್ನ, ಆಶ್ರಯ, ಅರಿವು, ಔಷಧ ಇದನ್ನು ಸಮಾಜಕ್ಕೆ ನೀಡಬೇಕನ್ನುವ ಮೂಲ ಉದ್ದೇಶವನ್ನು ಹೊಂದಿದಂತಹ ಪುಣ್ಯಾತ್ಮರನ ತಿರುಚ್ಚಿ ಮಹಾಸ್ವಾಮಿಗಳವರು ನೋಡ್ರಿ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಬೃಹತ್ತಾಗಿ ನಿರ್ಮಾಣಗೊಂಡಂಥ ರಾಜಗೋಪುರ ಕಾಣಿಸ್ತೈತೆ ನಮಗೆ. ಅವತ್ತು ಬೆಂದ ಕಾಳೂರನ್ನು ಕೆಂಪೇಗೌಡರು ಏನು ಮಾಡಿದ್ರಪ್ಪ ಅಂದ್ರೆ, ತಮ್ಮ ಸಾಹಸ ಮತ್ತು ಪರಾಕ್ರಮದ ಮೂಲಕ ಅಂದದ ಚಂದದ ಬೆಂಗಳೂರನ್ನಾಗಿ ಮಾಡಿದರು. ಈ ತಿರುಚ್ಚಿ ಮಹಾತ್ಮರು ಏನು ಮಾಡಿದ್ರಪ್ಪ ಅಂದ್ರೆ, ತಮ್ಮ ಪಾದವನ್ನಿಟ್ಟು ಅದನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿ ಅಂದದ ಬೆಂಗಳೂರನ್ನು ಅಧ್ಯಾತ್ಮದ ಬೆಂಗಳೂರನ್ನಾಗಿ ಮಾಡಿದ್ರಂತ ನೋಡ್ರಿ. ಅಂದದ ಬೆಂಗಳೂರನ್ನಾಗಿ ನಿರ್ಮಾಣ ಮಾಡಿದಂಥ ಕೀರ್ತಿ ಕೆಂಪೇಗೌಡರಿಗೆ ಸೇರಿದರೆ, ಅಧ್ಯಾತ್ಮದ ಬೆಂಗಳೂರನ್ನಾಗಿ ಮಾಡಿದಂಥ ಕೀರ್ತಿ ತಿರುಚ್ಚಿ ಮಹಾಸ್ವಾಮಿಗಳ ಗುರಿಗೆ ಸಲ್ಲತೈತಿ ಅಂತ ಹೇಳ್ತಾರೆ ನೋಡ್ರಿ. ಅಣ್ಣಮ್ಮ ಬನಶಂಕರಿಯ ಬೆಂಗಳೂರು ಇವತ್ತು ಕನ್ನಡದ ವರದೇವಿ ರಾಜರಾಜೇಶ್ವರಿಯ ಮಹಾ ಬೆಂಗಳೂರಾಗಿ ಬೆಳ್ಯಾಕತ್ತೈತಿ ಅಂದ್ರೆ ತಪ್ಪಿಲ್ಲ ಅಂತ ಹೇಳ್ತಾರೆ. ಶ್ರೀ ಶ್ರೀ ಶಿವರತ್ನಪುರಿ ಭಗವತ್ಪಾದರು ಅಂತಲೂ ಕರೀತಾರೆ ಪೂಜ್ಯ ಅಪ್ಪಾಜಿಯವರನ್ನು. ಸುವಿವೇಕಿ, ದಾರ್ಶನಿಕ, ದಯಾಪರ, ಧರ್ಮಸಾರ, ರಸಋಷಿಯ ಸವಿಗಾರ, ವಿದ್ಯಾತ್ಮತೇಜ, ಹೃದಯವಂತ, ಹದುಳಿಗನು, ಭಾವೈಕ್ಯತಾ ಬಂಧು, ಅಧ್ಯಾತ್ಮ ಶಿವತೇಜ, ಮರುಳಮುನಿಯ ಅಂಥೇಳಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಶ್ರೀಗಳನ್ನು ಕುರಿತು ಸುಂದರವಾದ ಸಾಲುಗಳನ್ನು ರಚನೆ ಮಾಡಿದಾರೆ ನೋಡ್ರಿ. ಇವ್ರು ಹೆಂಗಿದ್ರೆ ಪೂಜ್ಯರು ಅಂತಂದ್ರೆ, ಒಂದು ಬಿಳಿ ವಸ್ತ್ರವನ್ನು ಸುತ್ತಕೊಳ್ಳೋದು, ಮೊಣಕಾಲು ಮಟ್ಟ ವಸ್ತ್ರ, ಮ್ಯಾಲೂ ಒಂದು ಬಿಳಿ ವಸ್ತ್ರ, ಶ್ವೇತವಾದ ಶಲ್ಯ ಹಾಕೋತಿದ್ರಂತ, ಹನಿ ಮ್ಯಾಲ ಅತ್ಯಂತ ಸುಂದರವಾದಂಥ ಒಂದು ಕುಂಕುಮ, ಕಾಲೊಳಗೆ ಯಾವುದೇ ಬೆಳ್ಳಿ ಬಂಗಾರ ಏನೂ ಇದ್ದಿದ್ದಿಲ್ಲ, ಕಟ್ಗೆ ಪಾದರಾಕ್ಷಂತೂ ಇಲ್ಲೇ ಇಲ್ಲ, ಕೇವಲ ಸ್ಲೀಪರ್ ಹವಾಯಿ ಚಪ್ಪಲ್ ಹಾಕ್ಕೋತಿದ್ರಂತ ನೋಡ್ರಿ. ಎಷ್ಟು ಸರಳ ಇದ್ರಂತ. ಮುಗುಳ್ನಗೆ ಮತ್ತು ಮಂದಹಾಸ ಮತ್ತು ಯಾವಾಗಲೂ ಸಹಿತ ದಿವ್ಯ ಕಾಂತಿಯಿಂದ ತುಂಬಿದಂತಹ ಕಾಂತಿಯುಕ್ತವಾದಂಥ ಕಣ್ಣುಗಳು. ಮೌನನ ಇವರ ಆಭರಣ ಅಂತ ನೋಡ್ರಿ. ಹಸ್ತನ ದಿವ್ಯ ಆಭರಣ ಇದ್ದಂಗಿದ್ದು ಅವರು.
ಎಂದೂ ಆಶೀರ್ವಚನ ನೀಡಲಿಲ್ಲಂತ, ಉಪನ್ಯಾಸ ಕೊಡಲಿಲ್ಲಂತ, ಮೈಕದ ಮುಂದೆ ನಿಂದ್ರಲಿಲ್ಲಂತೆ ಯಾವಾಗೂ. ಆದ್ರೂ ಸಹಿತ ಅವರ ಮಾತು ಕೇಳಬೇಕಂಥೇಳಿ ಲಕ್ಷಾಂತರ ಮಂದಿ ಕಾಕೊಂತ ನಿಂದಿರ್ತಿದ್ರಂತ ನೋಡ್ರಿ. ಉತ್ಸವ, ಪೀಠ, ಪಲ್ಲಕ್ಕಿ, ಜೈ ಜೈಕಾರ ಯಾವ ಇವ್ರಿಗೆ ಬ್ಯಾಡ ಅಂತಿದ್ರಂತ ನೋಡ್ರಿ. ಅವ್ರು ಏನು ಮಾಡ್ರಪ್ಪ ಅಂದ್ರೆ ಪರಿಶುದ್ಧವಾದಂಥ ನಾಮಸ್ಮರಣೆಯನ್ನು ಮಾಡಿರಿ. ತಾವೂ ಸಹಿತ ಯಾವಾಗಲೂ ಸಹಿತ ದಿವ್ಯ ಪೂಜೆಯನ್ನು ಮಾಡಿ ಶಾರದೆಯ ಆರಾಧನೆಯನ್ನು ಮಾಡ್ತಿದ್ರು ನೋಡ್ರಿ. ತಮ್ಮ ಶಿಷ್ಯರೆಲ್ಲರೂ ಸಹಿತ ಶ್ರೇಷ್ಠವಾದಂಥ ಸ್ಥಾನಕ್ಕೆ ಹೋಗಬೇಕಂತ ಹೇಳಿಕಾರ ಹಗಲಿ ರಾತ್ರಿ ಪ್ರಯತ್ನವನ್ನು ಪಟ್ಟಂಥ ಪುಣ್ಯಾತ್ಮರು ಈ ತಿರುಚಿ ಮಹಾಸ್ವಾಮೀಜಿಯವರು. ಇವ್ರದ್ದು ಜನ್ಮ ನಾಮ ಪಳನಿಸ್ವಾಮಿ ನೋಡ್ರಿ. ಇವ್ರನ್ನ ಹೆಸರಿಟ್ಟಿದ್ದು ಪಳನಿಸ್ವಾಮಿ ಅಂಥೇಳಿ. ಇವರಿಗೆ ಅಧ್ಯಾತ್ಮದ ಹುಚ್ಚು ಹೆಚ್ಚಾಗಿ ತಮಿಳುನಾಡಿನೊಳಗಿರುವಂಥ ತಿರುಚಿ ಎನ್ನುವ ಹಳ್ಳಿಯಲ್ಲಿ, ತಿರುಚಿರಪಳ್ಳಿ ಅನ್ನುವಂಥ ಹಳ್ಳಿನೂ ಅದಕ್ಕೆ ಹೆಸರು ತಿರುಚಿರಪಳ್ಳಿ. ಆ ಗುಡ್ಡದ ಮೇಲೆ ಹೋಗಿ ಏನು ಮಾಡ್ತಿದ್ರಂತಂದ್ರೆ ರಾಮನಾಥಪುರಂ ಬೆಟ್ಟದ ಪರಿಸರದೊಳಗೆ ಅನುಷ್ಠಾನವನ್ನು ಮಾಡ್ತಿದ್ರು ಅವರು. ತಿರುಚಿರಪಳ್ಳಿ ಒಳಗೆ ಅಲ್ಲಿದ್ದಂಥ ಅನೇಕ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿದರು. ಪಳನಿಸ್ವಾಮಿಯವರು ಅಲ್ಲಿಂದ ಬಂದಿದ್ದಕ್ಕಾಗಿ ಜನರವರನ್ನು ಪ್ರೀತಿಯಿಂದ ಏನಕ್ಕೆ ಕರೆದ್ರು ಅಂತಂದ್ರೆ ತಿರುಚಿ ಸ್ವಾಮಿ, ತಿರುಚಿ ಸ್ವಾಮಿ ಗುಡಿ ಕಟ್ಟಿದ, ತಿರುಚಿ ಸ್ವಾಮಿ ಇದನ್ನು ಅಭಿವೃದ್ಧಿಪಡಿಸಿದರು ಅಂಥೇಳಿ ಮುಂದೆ ಏನಾತಪ್ಪ ಅಂದ್ರೆ ಪಳನಿಸ್ವಾಮಿಯವರು ತಿರುಚಿ ಸ್ವಾಮಿಗಳಾಗಿ ಜಗದ್ವಿಖ್ಯಾತಿಯನ್ನು ಪಡ್ಕೊಂಡ್ರಂತ ನೋಡ್ರಿ. ತಮಿಳುನಾಡು ಅನೇಕ ತತ್ವವೆತ್ತ ನೆಲೆಗಳಿಗೆ ತವರು ಸಿರಿಯಾಗಿತ್ತು ನೋಡ್ರಿ. ಈ ಪ್ರದೇಶದ ವಿಕ್ರಮಸಿಂಹಪುರ, ಪಾಪನಾಸಮ್ಮ ಅತ್ಯಂತ ಅಪರೂಪದ ಪುಣ್ಯಕ್ಷೇತ್ರಗಳು ನೋಡ್ರಿ. ಇಂತಹ ಪುಣ್ಯ ಪ್ರದೇಶದೊಳಗನ ನಾಯಕ ಜನಾಂಗಕ್ಕೆ ಸೇರಿದಂತಹ ಅವರ ತಂದೆ ತಾಯಿಗಳು ನೋಡ್ರಿ. ಅವರ ತಂದೆಯವರ ಹೆಸರು ಕೃಷ್ಣಸ್ವಾಮಿ, ತಾಯಿಯವರ ಹೆಸರು ರಂಗನಾಯಕಿ. ಕೃಷ್ಣಸ್ವಾಮಿ ಮತ್ತು ರಂಗನಾಯಕಿ ಪುಣ್ಯ ದಂಪತಿಗಳ ಉದರದಲ್ಲಿ ಮಾರ್ಚ್ 29, 1929 ಹುಟ್ಟಿದಂಥ ಪುಣ್ಯಾತ್ಮರನ್ನ ಈ ತಿರುಚಿ ಮಹಾಸ್ವಾಮಿಗಳ ನೋಡ್ರಿ. ವಿಜಯನಗರದ ಅರಸರಲ್ಲಿ ದಂಡನಾಯಕರಾಗಿದ್ದರೆ ಇವರು ಮನೆತನದವ್ರಿ. ಅದಕ್ಕಾಗಿ ನಾಯಕ ಸಮುದಾಯಕ್ಕೆ ಸೇರಿದ್ರೂ ಸಹಿತ ಇವರು ಮಣಿದೇವರ ವೈಷ್ಣವ ಪರಂಪರೆಗೆ ಸೇರಿದ್ದು. ಇವರ ಆಚರಣೆ ಶಿವನ ಸಂಪ್ರದಾಯ ಆಗಿತ್ತು. ನಾಯಕ ಜನಾಂಗದ ಒಂದು ವರ್ತನೆಯೂ ಇತ್ತು. ಅದಕ್ಕಾಗಿ ನಾಯಕ, ವೈಷ್ಣವ ಮತ್ತು ಶಿವ ಸಂಪ್ರದಾಯ ಇವು ಮೂರನ್ನೂ ಸೇರಿಸಿದಂಥ ಒಂದು ಸಂಗಮ ಸ್ಥಾನನ ಪೂಜ್ಯರ ಒಂದು ಜೀವನ ನೋಡ್ರಿ. ಗೌರಪೂರ್ಣವಾದಂಥ ಬಣ್ಣ, ಕೆನೆಗಟ್ಟಿದ ಮುಗ್ಧತೆ, ಸ್ವಾಮಿ ಅಂಥೇಳಿಕಾರ ಇವರನ್ನು ಪ್ರೀತಿಯಿಂದ ಭಕ್ತರು ಕರಿತಿದ್ರಂತ ನೋಡ್ರಿ. ಅನೇಕ ಲೀಲೆಗಳನ್ನು ಮಾಡಿದ್ರು ಇವರು. ಪರಮ ಪೂಜ್ಯರು ಏನು ಮಾಡಿದ್ರಂದ್ರೆ ಸಂಚಾರ ಮಾಡ್ಕೊತ ನಾಯಿಕುಡ್ಡಿ ಸ್ವಾಮಿಗಳು ನೋಡ್ರಿ, ನಾಥ ಪಂಥದ ಸ್ವಾಮಿಗಳಾದಂಥ ನಾಯಿಕುಡ್ಡಿ ಸ್ವಾಮಿಗಳಿಗೆ ಹೋಗಿ ಶರಣಾಗ್ತಾರೆ. ಆವಾಗ ಅವರು ಹೇಳ್ತಾರೆ ಏನಂತಂದ್ರೆ, ನಿನ್ನ ಒಂದು ಗುರು ಉತ್ತರ ಭಾರತ ಹಿಮಾಲಯ ತುದಿ ಮೇಲೆ ನಿನ್ನನ್ನು ಕಾಯಕತ್ತನ, ಅಲ್ಲಿ ಹೋಗು, ಅವನಿಂದ ನೀವು ಉದ್ಧಾರ ಆಗ್ತಿ ಅಂತ ಹೇಳ್ತಾರೆ. ಆವಾಗ ಗುರುಗಳು ಸಂಚಾರ ಮಾಡ್ಕೊತ ಒಂದು ಸಾರಿ ಏನು ಮಾಡಿರ್ತಾರಂತಂದ್ರೆ ಶ್ರೀಲಂಕಾಕ್ಕೆ ಹೋಗ್ತಾರೆ ನೋಡ್ರಿ. ಶ್ರೀಲಂಕಾಕ್ಕೆ ಹೋದಾಗ ಅಲ್ಲಿ ಒಂದು ಆನೆ ಹಿಂಡು ಬಂದು ಏನು ಮಾಡತ್ತಿತ್ತಂದ್ರೆ ಎಲ್ಲ ಜನರನ್ನ ದಾಳಿ ಮಾಡ್ತಿರ್ತಾವೆ. ಆನೆ ಹಿಂಡು ಬಂದು ಯಾವಾಗ ಈ ಪಳನಿಸ್ವಾಮಿಯವರು, ತಿರುಚಿ ಸ್ವಾಮೀಜಿಯವರು ಆ ಆನೆಗಳ ಹಿಂಡಿನ ಮುಂದೆ ಹೋಗಿ ನಿಲ್ತಾರೆ. ಒಂದು ಕ್ಷಣಕ್ಕೆ ಆ ಆನೆ ಹಿಂಡಿನಲ್ಲಿ ಇರುವಂಥ ಕ್ರೋಧ ಶಾಂತವಾಗಿ
ಎಲ್ಲ ಆನೆಗಳನ್ನು ಸಹಿತ ಗುರುಗಳಿಗೆ ನಮಿಸಿ ಹೋಗಿಬಿಡ್ತಾವ. ಅವತ್ತಿನಿಂದ ಮುಂದೆ ಆ ಆನೆ ಹಿಂಡ ಆ ಶ್ರೀಲಂಕಾದೊಳಗೆ ಮಾಡುವಂಥ ಉಪಟಳನ ಬಂದ್ ಮಾಡಿಬಿಟ್ಟು ಅಂತ ನೋಡ್ರಿ. ಅದಕ್ಕೆ ಇದನ್ನು ಕಣ್ಣಾರೆ ನೋಡಿದಂಥ ಅಲ್ಲಿಯ ರಾಜಕುಮಾರ ನೋಡ್ರಿ, ರತ್ನವತಿ ಅನ್ನುವಂಥ ರಾಜಕುಮಾರ ಗುರುಗಳನ್ನು ಸನ್ಮಾನಿಸಿ ಕಳಿಸಿದ್ದ ಅಂತ ಹೇಳ್ತಾರೆ ನೋಡ್ರಿ. ಮುಂದೆ ಇವರು ನೇಪಾಳಕ್ಕೆ ಹೋಗ್ತಾರ. ಅಲ್ಲಿ ಹಠಯೋಗ, ರಾಜಯೋಗ, ಮಂತ್ರಯೋಗದ ಮಹಾಶಕ್ತಿಯ ಸಾಕ್ಷಾತ್ಕಾರ ನೋಡ್ರಿ ಯಾರಿಗಾಗಿತ್ತಂದ್ರೆ ಶಿವಪುರಿ ಬಾಬಾ ಅಂತ ಹೇಳ್ತಾರೆ. ಇವರು ಕಾಠ್ಮಾಂಡುವಿನ ದಟ್ಟ ಕಾಡಿನೊಳಗೆ ನಿಂತ ಅಧ್ಯಾತ್ಮ ಸಾಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು. ತಮ್ಮ ಕಠೋರವಾದಂತಹ ಹಠಯೋಗದಿಂದ 137 ವರ್ಷ ಯೋಗದ ಏಕ ಉಸಿರಿನಿಂದ ಬಾಳಿದಂಥ ಹಠಯೋಗಿಗಳು ಅಂತ ನೋಡ್ರಿ. ಮೂಗಿನ ಹೊಳ್ಳಿ ಒಳಗಿಂದನ 137 ವರ್ಷ ಉಸಿರಾಡಿಸ್ಯಾರ ಜೀವನವನ್ನು ಸಾಧನೆಗೈದಂಥ ಪುಣ್ಯಾತ್ಮರು ಶಿವಪುರಿ ಬಾಬಾರವರು ನೋಡ್ರಿ. ಆವಾಗ ತಿರುಚಿ ಮಹಾಸ್ವಾಮಿಗಳಲ್ಲಿ ಹೋದ ಕೂಡಲೇ ಅವರನ್ನು ನೋಡಿ, ನಿನ್ನ ಸಂಬಂಧನ ಕಾಯಕತ್ತಿದ್ನಿಪ ಬಾ ಅಂಥೇಳಿ ಅವ್ರ ತಲೆ ಮೇಲೆ ಕೈ ಇಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡಿ, ನೀ ಮುಟ್ಟಿದ್ದೆಲ್ಲ ಬಂಗಾರವಾಗಲಿ, ನಿನ್ನ ಕಾರ್ಯ ಕ್ಷೇತ್ರ ಕರ್ನಾಟಕವಾಗಲಿ, ಕರ್ನಾಟಕಕ್ಕೆ ಹೋಗಿ ಅಲ್ಲಿ ನೆಲೆಸಿ ನಿನ್ನನ್ನು ನಂಬಿ ಬಂದಂಥ ಭಕ್ತರನ್ನು ಅನುಗ್ರಹಿಸುವಂಥೇಳಿ ಆಶೀರ್ವದಿಸಿ ಕಳಿಸಿದ್ರಂತ ನೋಡ್ರಿ. ನಮ್ಮ ಕರ್ನಾಟಕ ಎಷ್ಟು ಪುಣ್ಯ ಮಾಡಿರಬಹುದಂತ. ತಮಿಳುನಾಡಿನ ಪೂಜ್ಯರು, ಆಂಧ್ರ ಪ್ರದೇಶದ ಪೂಜ್ಯರು ಇಲ್ಲಿ ಬಂದು ನೆಲೆಸಿ ಎಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದರು. ಭಕ್ತರ ಕಲ್ಪವೃಕ್ಷ ಕಾಮಧೇನುವಾಗಿ ನಿಂತರು. ಧರ್ಮಭೂಮಿ, ಕರ್ಮಭೂಮಿ, ಕ್ರಿಯಾಭೂಮಿ ಕರ್ನಾಟಕ, ಎಲ್ಲರನ್ನೂ ಒಳಗೊಂಡ ಸಂಗಮ ಸಿರಿ ಕರ್ನಾಟಕ, ಮಂತ್ರಕನ, ಶಕ್ತಿಕನ, ಶಾಂತಿಕನ ಕರ್ನಾಟಕ, ರಾಜರಾಜೇಶ್ವರಿಯ ನುಡಿಗಾರಿ, ನುಡಿ ನಗಾರಿ ಕರ್ನಾಟಕ ಅಂಥೇಳಿಕಾರ ಕರ್ನಾಟಕವನ್ನು ಗುಣಗಾನ ಮಾಡಿದ್ರು ನೋಡ್ರಿ. ಹಿಂಗೆ ಸಂಚಾರ ಮಾಡ್ಕೊತ ಗುರುಗಳು ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿ ಒಳಗೆ ಕೆಂಚೇನಹಳ್ಳಿಗೆ ಸೇರಿದಂಥ ಒಂದು ತೋಟದೊಳಗೆ ಬಂದು ನೆಲೆಸ್ತಾರೆ ನೋಡ್ರಿ 1960 ಅಲ್ಲೇನೇ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಉಪಾಸನೆಯನ್ನು ಆರಂಭ ಮಾಡ್ತಾರೆ. ಸಾಕ್ಷಾತ್ ಭಗವತಿ ರಾಜರಾಜೇಶ್ವರಿಯನ್ನು ಕುರಿತು ಉಪಾಸನೆಯನ್ನು ಆರಂಭ ಮಾಡ್ತಾರೆ. ಆವಾಗ ಅಲ್ಲಿ ಏನು ಮಾಡ್ತಾರಂತಂದ್ರೆ ರಾಜರಾಜೇಶ್ವರಿಯನ್ನು ಸಾಕ್ಷಾತ್ಕರಿಸ್ಕೊಳ್ತಾರೆ ನೋಡ್ರಿ. ರಾಜರಾಜೇಶ್ವರಿ ತನ್ನ ತ್ರಿಶೂಲವನ್ನು ಅವರ ತಲೆಯ ಮೇಲೆ ಇಟ್ಟು ಅವರಿಗೆ ವರದ ಹಸ್ತವನ್ನು ನೀಡಿ ಆಶೀರ್ವದಿಸಿದ್ಲು ಅಂತ ಹೇಳ್ತಾರೆ. ಅಲ್ಲಿಂದ 1972ನೇ ಇಸ್ವಿಯಿಂದ ಅಲ್ಲಿ ಬೃಹತ್ ಆಕಾರದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಆರಂಭ ಮಾಡಿ ಅದನ್ನು ನಾಡಿಗೆನ ಕೈಲಾಸಾಶ್ರಮ ಅಂತ ಹೇಳಿಕರೆ ಜಗತ್ ಪ್ರಸಿದ್ಧಿಯನ್ನು ಮಾಡಿಸಿದಂಥ ಪುಣ್ಯಾತ್ಮರು ತಿರುಚಿ ಮಹಾಸ್ವಾಮೀಜಿಯವರು ನೋಡ್ರಿ. ಅಂಥ ಪುಣ್ಯಾತ್ಮರನ್ನು ಪಡೆದಂಥ ನಾವೆಲ್ಲರೂ ಸಹಿತ ಭಾಗ್ಯವಂತರು. ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಕರ್ನಾಟಕಕ್ಕೆ ಒಂದು ಕೀರ್ತಿಪ್ರಾಯರಾಗಿ ನಿಂತರು. ಅದಕ್ಕೆ ಮೂಲ ಕಾರಣೀಭೂತರು ತಿರುಚಿ ಮಹಾಸ್ವಾಮೀಜಿಯವರು. ಆದಷ್ಟ ಅಲ್ಲದ ಸಾಧು ಸಂಸ್ಥಾನ ಮಠ ಇಂಚಲದ ಶಿವಾನಂದ ಭಾರತಿ ಅಪ್ಪಾಜಿಯವರಾಗಲಿ, ಕಾಗಿನೆಲೆಯ ಜಗದ್ಗುರು ಬೀರೇಂದ್ರ ಕೇಶವ ತಾರಕಾನಂದಪುರಿ ಸ್ವಾಮಿಗಳಾಗಲಿ, ಬೆಂಗಳೂರು ವಿಶ್ವ ಒಕ್ಕಲಿಗ ಪೀಠದ ಶ್ರೀ ಚಂದ್ರಶೇಖರನಾಥ ಸ್ವಾಮಿಗಳನ್ನಾಗಲಿ, ದಾವಣಗೆರೆ ವಾಲ್ಮೀಕಿ ಪೀಠದ ಜಗದ್ಗುರು ಪುಣ್ಯಾನಂದಪುರಿ ಮಹಾಸ್ವಾಮಿಗಳವರಾಗಲಿ, ಹಂಪಿ ಹೇಮಕೂಟದ ದೇವಾಂಗ ಪೀಠದ ದಯಾನಂದಪುರಿ ಸ್ವಾಮಿಗಳಾಗಲಿ, ಚಿತ್ರದುರ್ಗದ ಯಾದವ ಮಹಾಸಂಸ್ಥಾನದ ಜಗದ್ಗುರು ಕೃಷ್ಣ ಯಾದವಾನಂದರು,
ಸೋಲೂರಿನ ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ಜಗದ್ಗುರು ರೇಣುಕಾನಂದರಾಗಲಿ, ವಾಲ್ಮೀಕಿ ಮಹಾಸಂಸ್ಥಾನದ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳಾಗಲಿ, ಇಂಥ ಅನೇಕ ಮಹಾತ್ಮರ ಒಂದು ಅಸ್ತಿತ್ವಕ್ಕೆ ಕಾರಣೀಭೂತರನ ಈ ತಿರುಚ್ಚಿ ಮಹಾಸ್ವಾಮೀಜಿಯವರು. ಅಂತಹ ತಿರುಚ್ಚಿ ಮಹಾಸ್ವಾಮೀಜಿಯವರು ಕೈಲಾಸಾಶ್ರಮವನ್ನು ನಮಗೆ ಕೊಟ್ಟರು, ಕೈಲಾಸವನ್ನು ಕೊಟ್ಟರು, ರಾಜರಾಜೇಶ್ವರಿಯನ್ನು ನಮಗೆ ಸಾಕ್ಷಾತ್ಕರಿಸಿಕೊಳ್ಳುವಂಥ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟರು. ಅಂಥ ಪುಣ್ಯಾತ್ಮರ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಲಿ. ಅವ್ರದ್ದು 5 ತತ್ವಗಳಿದ್ದು ನೋಡ್ರಿ. ಒಂದು ಶಾಂತಿ, ಒಂದು ಸಮಾನತೆ, ಒಂದು ಮಾನವತೆ, ಒಂದು ಧರ್ಮ ಮತ್ತು ಸೇವಾಪರತೆ. ಇವುಗಳನ್ನು ಪಾಲಿಸ್ಕೊಂಡು ಹೋಗ್ರಿ, ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿದ್ದಾರೆ. ಒಂದು ಶಾಂತರಾಗಿರ್ಬೇಕಂತ, ಸಮಾನತೆಯನ್ನು ಪಾಲಿಸ್ಬೇಕಂತ, ಮಾನವತೆಯನ್ನು ಬಿಂಬಿಸ್ಬೇಕಂತ, ಧರ್ಮವಂತರಾಗಬೇಕಂತ, ಇನ್ನೊಬ್ಬರ ಸೇವೆಯನ್ನು ಮಾಡಬೇಕಂತ ಅಂದಾಗ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿದ್ದಾರೆ. ಹಿಂಗೆ ಇಂತಹ ತಿರುಚ್ಚಿ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ನನ್ನೆರಡು ಮಾತಿನ ಪುಷ್ಪಗಳನ್ನು ಸಮರ್ಪಿಸಿ ನನ್ನೆರಡು ಮಾತಿಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ.